ಸೈಡ್ ಶಿಫ್ಟ್ ಸಿಂಕ್ರೋನಸ್ ಗೇರ್ ಬಾಕ್ಸ್. ನೀವು ಈಸಿಯಾಗಿ ನೀವೇನು ಮಾಡೋದು, ಗಾಡಿ ಯೂಸ್ ಮಾಡಬೇಕಾದ್ರೆ ಈಸಿಯಾಗಿ ಗೇರ್ ಮೂವ್ಮೆಂಟ್ ಮಾಡ್ಬೋದು. ಇದರಿಂದ ನಿಮ್ಗೆ ರೈತರಿಗೆ ಭಾಳ ಹೆಲ್ಪ್ ಆಗುತ್ತೆ. 4 ಟೈಪ್ಸ್ ಆಫ್ ಪಿ ಟಿ ಒ ಅವೈಲೇಬಲ್ ಇದೆ. 4 ಟೈಪ್ಸ್ ಪಿ ಟಿ ಒ ಅಂದರೆ ನಿಮಗೆ ಗ್ರೌಂಡ್ ಪಿ ಟಿ ಒ, 540, ಹೊಳ್ಳಿ 1000 ಪಿ ಟಿ ಮಲ್ಟಿ ಸ್ಪೀಡ್ ಪಿ ಟಿ ಒ, ರಿವರ್ಸ್ ಪಿ ಟಿ ಒ ಇದೆ. ಆ ಬಟನ್ ನೀವು ಬಂದ್ ಮಾಡೋದ್ನಾಗ ಪ್ರೆಸ್ ಮಾಡಿ ಇದು ಮಾಡಿದ್ರಿ ಅಂದ್ರೆ 45 ಸೆಕೆಂಡ್ ನಮ್ಗೆ ಲೈಟ್ ಆನ್ ಇತ್ತು, ಮನೆಗೆ ಹೋಗುತ್ತಾನೆ ನಾವು ಚಾವಿ ತಗೊಂಡ್ರೆ. ಸ್ಪೆಷಲ್ ಫೀಚರ್ ಇದರಲ್ಲಿದೆ. ನಮಸ್ಕಾರ ಎಲ್ಲರಿಗೂ. ನಮ್ಮ ಹೆಸರು ಬಸವರಾಜ್ ಅಂತ ಹೇಳಿ. ನಾವು ಐಶಾಟ್ ಕಂಪನಿಯಲ್ಲಿ PO ವರ್ಕ್ ಮಾಡ್ತಾ ಇದ್ದೇವೆ. ಇವತ್ತು ಕೃಷಿ ಮೇಳದಲ್ಲಿ ನಮ್ಮ 557 4 wheel drive ನಾವೇನ್ ಮಾಡಿದ್ದೇವೆ, ಶೋ ಮಾಡಿದ್ದೇವೆ. ಇದು ಬಂದ್ಬಿಟ್ಟು ನಿಮಗೆ 557 4 wheel drive ಬರುತ್ತೆ, 5 ಸ್ಟಾರ್ ರೇಟಿಂಗ್ ಬರುತ್ತೆ. ವಾಪಸ್ ನಿಮಗೆ ಇದು ಪ್ರೈಮಾ G3 ಅಂತ ಹೊಸದಾಗಿ ನಾವು ಲಾಂಚ್ ಮಾಡಿದ್ದೇವೆ. ನಿಮ್ಗೆ ಇದು ಎರೋ ಡೈನಾಮಿಕ್ ಊಟ ಬರುತ್ತೆ, ಅಂದ್ರೆ ಸ್ಟೈಲಿಶ್ ಬರುತ್ತೆ. ಹೊಳ್ಳಿ ಪ್ಲಸ್ ನಿಮ್ ಮುಂದ್ಗಡೆ ಏನ್ ಬರ್ತದೆ, ವೇಟ್ ಬರುತ್ತೆ 165 kg ಇರುತ್ತೆ ಟೋಟಲ್. ಇದು ಕಂಪ್ನಿ ಕಡೆಯಿಂದ. ಹೊಳ್ಳಿ ನಿಮ್ಗೆ ಏನೈತೆ ಅಂದ್ರೆ ಹೆವಿ ಎಕ್ಸೆಲ್ ಬರುತ್ತೆ. ನಿಮ್ಗೆ 4 wheel drive ಗೆ ಹೆವಿ ಎಕ್ಸೆಲ್ ಬರುತ್ತೆ. ಹೊಳ್ಳಿ ಪವರ್ ಸ್ಟೇರಿಂಗ್ ಬರುತ್ತೆ, ನಿಮ್ಗೆ ಡಬಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಇರುತ್ತೆ. ಇದು ಇದರಿಂದ ಹೆವಿ ಎಕ್ಸೆಲ್ ಇಂದ ಏನಾಗುತ್ತೆ ಅಂದ್ರೆ 4 wheel drive ನೀವು ನೇಗ್ಲ ಅಥವಾ 4 wheel drive ಹೆವಿ ಕೆಲಸ ಮಾಡೋದ್ನಾಗ ನಿಮ್ಗೆ ಹೆವಿ ಎಕ್ಸೆಲ್ ಬರೋದ್ರಿಂದ ನಿಮ್ಗೆ ಯಾವ್ದೇ ತರ ಪ್ರಾಬ್ಲಮ್ ಬರೋದಿಲ್ಲ. ನೀವು ಸಲೀಸಾಗಿ ಯೂಸ್ ಮಾಡ್ಬೋದು ಟ್ರ್ಯಾಕ್ಟರ್. ಹೊಳ್ಳಿ ವಾಪಸ್ ಬಂದ್ಬಿಟ್ಟು ನಿಮ್ಗೆಲ್ಲ ಇದು ಅಲ್ಟ್ರಾ ಇಂಜಿನ್ ಬರುತ್ತೆ. ಇದರಲ್ಲಿ ಅಲ್ಟ್ರಾ ಇಂಜಿನ್ ಲಿಂದ ನಿಮ್ಗೆ ಏನಂತಂದ್ರೆ ನಿಮ್ಗೆ ಯಾವ್ದೇ ತರ ನಿಮ್ಗೆ HDFS ಇಂಜಿನ್ ಬರುತ್ತೆ, ಹೈ ಟಾರ್ಕ್ ಪ್ಯೂರ್ ಸೇವರ್ ಇಂಜಿನ್ ಬರುತ್ತೆ ಇದು ಈ ಇಂಜಿನ್ ಅಲ್ಲಿ. ಹೊಳ್ಳಿ ಪ್ಲಸ್ ನಿಮ್ಗೆ ಏನಂತಂದ್ರ ಇದು ಡಬಲ್ ಕ್ಲಚ್ ಇರುತ್ತೆ. ಇದು ಕ್ಲಚ್ ಡಬಲ್ ಕ್ಲಚ್ ಬರುತ್ತೆ ಇದರಲ್ಲಿ. ಹೊಳ್ಳಿ ಪ್ಲಸ್ ಪಾಯಿಂಟ್ ಇನ್ನೊಂದು ಏನಂತಂದ್ರೆ ನಿಮ್ಗೆ ಗೇರ್ ಬಾಕ್ಸ್ ಬಂದ್ಬಿಟ್ಟು ಸಿಂಕ್ರೋನಸ್ ಗೇರ್ ಬಾಕ್ಸ್ ಬರುತ್ತೆ, ಸೈಡ್ ಶಿಫ್ಟ್ ಸಿಂಕ್ರೋನಸ್ ಗೇರ್ ಬಾಕ್ಸ್. ನೀವು ಈಸಿಯಾಗಿ ನೀವ್ ಏನ್ ಮಾಡೋದು, ಗಾಡಿ ಯೂಸ್ ಮಾಡ್ಬೇಕಾದ್ರೆ ಈಸಿಯಾಗಿ ಗೇರ್ ಮೂವ್ಮೆಂಟ್ ಮಾಡ್ಬೋದು. ಇದರಿಂದ ನಿಮ್ಗೆ ರೈತರಿಗೆ ಬಹಳ ಹೆಲ್ಪ್ ಆಗುತ್ತೆ ಇದು. ಪ್ಲಸ್ ನಿಮ್ಗೆ ಇನ್ನೊಂದು ಏನಂತಂದ್ರೆ ಇದರಲ್ಲಿ PT ಪವರ್ ಬರುತ್ತೆ. ಈ ಕಡೆ ಬ್ಯಾಕ್ ಸೈಡ್ ಬರುತ್ತೆ. ಇಲ್ಲಿ ಪ್ರೈಮಾ G3 ನಮ್ಮ ಪ್ರೈಮಾ G3 ನಿಮಗೆ 4 ಟೈಪ್ಸ್ ಆಫ್ PTO ಅವೈಲೇಬಲ್ ಇದೆ. 4 ಟೈಪ್ಸ್ PTO ಅಂದ್ರೆ ನಿಮಗೆ ಗ್ರೌಂಡ್ PTO, 540, ಹೊಳ್ಳಿ 1000 PT ಮಲ್ಟಿ ಸ್ಪೀಡ್ PTO, ರಿವರ್ಸ್ PTO. ಗ್ರೌಂಡ್ PTO ಅಂದ್ರೆ ಈಗ ನಮ್ಗೆ ಟೆಕ್ನಾಲಜಿ, ಈಗ ಬೇರೆ ಕಂಟ್ರಿ ಎಲ್ಲ ಟೆಕ್ನಾಲಜಿ ಮುಂದುವರೆದಿದೆ. ಇವಾಗ ಬುದ್ಧಿ ಕೂರ್ಗೆ ಅಥವಾ ಈಗ ಒಂದ್ ಕೆಲವೊಂದಿಷ್ಟು ಇಂಪ್ಲಿಮೆಂಟ್ಸ್ ಏನ್ ಮಾಡ್ತೇವೆ ನಾವು, ನಾರ್ಮಲ್ ಮ್ಯಾನುವಲಿ ಯೂಸ್ ಮಾಡ್ತೇವೆ. ಇನ್ ಮುಂದೆ ಏನ್ ಬರ್ತಂದ್ರೆ PT ಲಿಂದ ಯೂಸ್ ಮಾಡ್ಬೋದು. ಈಗ ಎಕ್ಸಾಂಪಲ್ ರೋಟೋವೇಟರ್ ನಾವೆಲ್ಲ PTO ಪವರ್ಲಿಂದ ಇವಾಗ ಏನ್ ಮಾಡ್ತೇವೆ, ಯೂಸ್ ಮಾಡ್ತೇವೆ. ರಾಶಿ ಮಿಷನ್ ಅವನ್ನೆಲ್ಲ ಆತ. ಇನ್ನು ಉಳ್ಕಿದ್ ಇವಾಗ ಬಿತ್ತು ಕೂರ್ಗೆ ಅವೆಲ್ಲ ಮುಂದೆ ಏನ್ ಬರ್ಬೋದು ಅಂದ್ರೆ ನಿಮ್ಗೆ PTO ಲಿಂದ ಯೂಸ್ ಮಾಡ್ಬೋದು ನಾವು. ಆ ಉಪಕರಣಗಳು ಎಲ್ಲ ಬರ್ತಾವಲ್ಲ, ಅದಕ್ಕೋಸ್ಕರ ನಮ್ಗೆ ಏನೈತೆ ಇದರಲ್ಲಿ ಸ್ಪೆಷಲ್ ಎಡಿಷನ್ ಏನಂತ ಕೊಟ್ಟಿದ್ದಾರೆ, PTO ಕೊಟ್ಟಿದ್ದಾರೆ. ಇದು ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ ಮುಂದ್ಗಡೆ. ಆಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ADDC ಕಿಟ್ ಬರುತ್ತೆ ಇದರಲ್ಲಿ. ಪ್ಲಸ್ ಪಾಯಿಂಟ್ ನಿಮ್ಗೆ ಹೊಳ್ಳಿ ನಿಮ್ಗೆ ಹೈಡ್ರೋಮೆಟಿಕ್ ಹೈಡ್ರಾಲಿಕ್ ಬರುತ್ತೆ ಇದರಲ್ಲಿ. ಹೊಳ್ಳಿ ಪ್ಲಸ್ ನಿಮ್ಗೆ ನೋಡ್ರಿ ನಮ್ಗೆ ಇದು ADDC ಕಿಟ್ ನಿಮ್ಗೆ ಕಂಪ್ನಿಲಿಂದನೇ ಫಿಟೆಡ್ ಬರುತ್ತೆ 557 ಗಾಡಿಗೆ. ಇದೆಲ್ಲ ಯೂಸ್ ಮಾಡೋದು, ಇದೆಲ್ಲ ಇದು ಆಪರೇಟಿಂಗ್ ಬಟನ್ ಇಲ್ಲೇ ಇರುತ್ತೆ. ಆಲ್ರೆಡಿ ಫಿಟ್ ಐತೆ ಸರ್. ಆಟೋಮೆಟಿಕ್ ಈಗ ಅಂತಂದ್ರೆ ನೀವು ನೇಗ್ಲ ಇವಾಗ ಆಯತ್ ಕಿಟ್ ಯೂಸ್ ಮಾಡೋದು ಬರ್ತಾವ, ಆಲ್ರೆಡಿ ಫಿಟೆಡ್ ಇರುತ್ತೆ ನಿಮ್ ಕಂಪ್ನಿ ಕಡೆಯಿಂದ. ಅದು ನಿಮ್ PTO ಅದೇ 4 ಟೈಪ್ಸ್ ಆಫ್ PTO ಬರುತ್ತೆ ಇದರಲ್ಲಿ. 540 ಮಲ್ಟಿ ಸ್ಪೀಡ್ PTO, ನಿಮ್ಗೆ ರಿವರ್ಸ್ PTO, ಅಪ್ ಟು ಮತ್ತೇನೈತಿ ಗ್ರೌಂಡ್ PTO. ಈಗ ಮೊದಲಿನ ಗಾಡಿಗೆ ನಮ್ಗೆ ಬೇಕಂದ್ರೆ ನಾವು ಆಮೇಲೆ ಕೂರ್ಸ್ಕೋಬೇಕಾಗಿತ್ತು. ಈಗ ಆಲ್ರೆಡಿ ಫಿಟೆಡ್, ಈಗ ಆಲ್ರೆಡಿ ಫಿಟೆಡ್ ಬರುತ್ತೆ ನಮ್ಗೆ ಈ ಗಾಡಿಲಿ. ಆಲ್ರೆಡಿ ಫಿಟೆಡ್ ಬರುತ್ತೆ. ಇಂಪ್ರೆಸ್ ಬ್ರೇಕ್ ಬರುತ್ತೆ. ಹೊಳ್ಳಿ ನಿಮ್ಗೆ ಇದರಲ್ಲಿ ನಿಮ್ಗೆ ABC ಬ್ರೇಕ್ ಬರುತ್ತೆ. ನಮ್ಗೆ ಸಿಂಕ್ರೋನಸ್ ಗೇರ್ ಬಾಕ್ಸ್ ABC. ಎಕ್ಸೆಲ್ ಆಟೋಮೆಟಿಕ್ ಕಂಟ್ರೋಲ್ ಬ್ರೇಕ್. ನಿಮ್ದು ಏನಾಗತ್ತಂದ್ರೆ ಇವಾಗ ನೀವು ಟ್ರಾವ್ಲಿ ಕಬ್ಬು ಅಥವಾ ಹ್ಯಾವಿ ಟ್ರಾವ್ಲಿ ಯೂಸ್ ಮಾಡುವ ಟ್ರ್ಯಾಕ್ಟರ್ ನೀವು ಏರಿ ಒಳಗ ಅಥವಾ ಇಳಿಜಾರಿ ಪ್ರದೇಶದಲ್ಲಿ ನೀವು ಯೂಸ್ ಮಾಡುವ ಹೊತ್ನ್ಯಾಗ ಬ್ರೇಕ್ ಹಿಡಿದ್ರೆ ಕೆಲವೊಂದಿಷ್ಟು ಗಾಡಿ ಏನಾಗ್ತವೆ ನಿಮ್ಗೆ ಆಟೋಮೆಟಿಕ್ಲಿ ಹಿಂದೆ ವೇಟ್ ಇರೋದ್ರಿಂದ ಮುಂದ್ಗಡೆ ಹೋಗ್ಬಿಡುತ್ತೆ ಗಾಡಿ, ಒತ್ತುತ್ತೆ ಟ್ರಾವ್ಲಿ. ಈ ಗಾಡಿಯ ಸಿಸ್ಟಮ್ ಯಾವ ತರ ಅಂತ ಬ್ರೇಕ್ ಹಿಡಿದ್ರೆ ಆಟೋಮೆಟಿಕ್ ಎಕ್ಸೆಲ್ ಲಾಕ್ ಆಗ್ಬಿಡುತ್ತೆ. ABC ಬ್ರೇಕ್ ಇದರಲ್ಲಿ. ಓಕೆ ಅಂತೇಳಿ ನಮ್ದು 55 HP ರೇಂಜ್ ಬರುತ್ತೆ. ನಿಮ್ದು 3300 cc ಬರುತ್ತೆ. ಸರ್ ಇದು 11,28,000 ರೂಪಾಯಿ ಇದೆ. ನೀವು ವಿತ್ ಆನ್ ರೋಡ್
ಇವಾಗ ಕೃಷಿ ಮೇಳ GST ಇದೆ ಅಲ್ಲ, ಸ್ವಲ್ಪ ನೆಗೋಸಿಯಬಲ್ ಮಾಡಿ ನಿಮ್ಗೆ ಏನೈತೆ ಅನುಕೂಲ ಮಾಡಿ ಕೊಡ್ತೈತೆ ರೈತರಿಗೆಲ್ಲ. ವಾಕ್ ಮಿ ಹೋಮ್ ಅಂತೇಳಿ ನಮ್ಗೆ ಸ್ಪೆಷಲ್ ಫೀಚರ್ ಇದೆ. ಡಿಜಿಟಲ್ ಡ್ಯಾಶ್ಬೋರ್ಡ್ ಇದೆ ಇದರಲ್ಲಿ. ಹೊಳ್ಳಿ ನಿಮ್ಗೆ ಏನಂತಂದ್ರೆ ಸಿಟಿ ಕುಂದ್ರಕ್ಕೆಲ್ಲ ಆರಾಮದಾಯಕ ಒಂದು ವಿಶಾಲವಾದ ಪ್ಲಾಟ್ಫಾರ್ಮ್ ಇದೆ ಇದ್ರಲ್ಲಿ ಅಲ್ವಾ. ನೀವು ನೋಡ್ರಿ ಇಲ್ಲಿ ನಿಮ್ಮ ಸ್ಟೇರಿಂಗ್ ಇದೆಲ್ಲ ನಿಮ್ಗೆಲ್ಲ ಯಾವ ತರ ಕಾರ್ ಸಿಸ್ಟಮ್ ಇದೆ ಅಲ್ಲ, ಇಲ್ಲಿ ನೋಡ್ರಿ ನಿಮ್ಗೆಲ್ಲ ಕಾರ್ ಸಿಸ್ಟಮ್ ಬರುತ್ತೆ, ಡಿಜಿಟಲ್ ಡ್ಯಾಶ್ಬೋರ್ಡ್ ಬರುತ್ತೆ. ನೀವು ಇದ್ರಲ್ಲೇ ಇವಾಗ ಮಾಡ್ಬೇಕಾದ್ರ ಹೊಲ ಎಷ್ಟ್ ತಾಸ ಆತು, ಎಷ್ಟಿದೆ ಡೀಸೆಲ್ ಇದು ಎಷ್ಟ್ ಡೀಸೆಲ್ ನಮ್ಗೆ ಇದಾಗತ್ತ ತಾಸಿಗೆ, ಅದೆಲ್ಲ ನಿಮ್ಗೆ ಇದ್ರಲ್ಲೇ ಬರ್ತಾವ ಬಿಟ್ರೆ ಅದೆಲ್ಲ ಡಿಜಿಟಲ್ ಬರುತ್ತೆ ಡ್ಯಾಶ್ಬೋರ್ಡ್. ನಿಮ್ಗೆ ವಾಕ್ಮಿ ಫ್ಯೂಚರ್ ಏನಂತಂದ್ರೆ ಇವಾಗ ನಾವು ಯಾವ್ದೋ ಗಾಡಿ ನಿಮ್ಗೆ ನಮ್ಮ ಮನೆ ಮುಂದೆ ಸಡ್ಡಲ್ಲಿ ಅಥವಾ ಅಪೋಸಿಟ್ ಜಾಗದಲ್ಲಿ ನಿಲ್ಲಿಸ್ತಿರ್ತೇವೆ. ನಮ್ ಕಡೆ ಬ್ಯಾಟ್ರಿ ಇರಂಗಿಲ್ಲ, ನಮ್ದ್ರಲ್ಲಿ ಏನಿದೆ ಅಂದ್ರೆ ವಾಕ್ಮಿ ಫ್ಯೂಚರ್ ಇಲ್ಲಿ ಒಂದು ಬಟನ್ ಇದೆ. ಆ ಬಟನ್ ನೀವು ಬಂದ್ ಮಾಡೋತ್ತೆ ಪ್ರೆಸ್ ಮಾಡಿ ಇದು ಮಾಡಿದ್ರೆ ಅಂದ್ರ 45 ಸೆಕೆಂಡ್ ನಮ್ಗೆ ಲೈಟ್ ಆಗಿರುತ್ತೆ. ಮನೆಗೆ ಹೋಗ್ತಾರೆ ನಾವು ಚಾವಿ ತಗೊಂಡು ಸ್ಪೆಷಲ್ ಫ್ಯೂಚರ್ ಇದ್ರಲ್ಲಿ ಇದೆ. ಸರಿ ಸರ್.